Yeah, it's day 26 of 100 days Python lead code DSA series in Kannada. So lead code question number 15. The question is threesome. So basically, given an integer array nums, return all the triplets. So nums of I, nums of j, nums of k such that I plus j plus k is equals to 0 ಬರಬೇಕು. ಬಟ್ ಐ ಜೆ ನಾಟ್ ಈಕ್ವಲ್ ಆಗಿರಬಾರ್ದು. ಅಟ್ ಟ್ರಾನ್ಸಿಟಿವ್ ಪೇರ್ಸ್ ಪ್ರಕಾರ ಈಕ್ವಲ್ ಆಗಿರ್ಬೋದು. ಐ ನಾಟ್ ಈಕ್ವಲ್ಸ್ ಟು ಜೆ, ಐ ನಾಟ್ ಈಕ್ವಲ್ಸ್ ಟು ಕೆ, ಜೆ ನಾಟ್ ಈಕ್ವಲ್ಸ್ ಟು ಕೆ, ಲೈಕ್ ದಟ್ ಟ್ರಾನ್ಸಿಟಿವ್ ಪೇರ್ಸ್ ಯಾವುದೂ ಈಕ್ವಲ್ ಆಗಿರಬಾರ್ದು. ಸೊ ನಮ್ಸ್ ಆಫ್ ಐ ಪ್ಲಸ್ ಜೆ ಪ್ಲಸ್ ಕೆ ಇಸ್ ಈಕ್ವಲ್ಸ್ ಟು 0 ಬರುವಂಥ ಟ್ರಿಪ್ಲೆಟ್ ಪೇರ್ಸ್ನ ರಿಟರ್ನ್ ಮಾಡಬೇಕು. ಸೊ ಇನ್ಪುಟ್ ಅರೇ ಏನಿದೆ ನೋಡಿ, ಫಾರ್ ಎಕ್ಸಾಂಪಲ್ -1 0 1 2 -1 -4. ಸೊ ಔಟ್ಪುಟ್ ಯಾವ ರೀತಿ ಇದೆ ನೋಡಿ. ಸೊ ಟ್ರಿಪ್ಲೆಟ್ ಇದೆ, ದಿ ಸಮ್ ಆಫ್ ದಿ ಟ್ರಿಪ್ಲೆಟ್ಸ್ ವಿಲ್ ಬಿ 0. -1 -1 2 ದ 0 ಆಗುತ್ತೆ. ಯಾ -1 0 ಆ್ಯಂಡ್ ದ 1. ಸೊ ಹೇಗೆ ಸಾಲ್ವ್ ಮಾಡೋದು? ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ಇಂಟ್ಯೂಷನ್ ಬಿಹೈಂಡ್ ದಿಸ್ ಪ್ರಾಬ್ಲಮ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ, ಲಾಜಿಕ್ ಹೇಗೆ ಅಂತ. ಯಾ, ಇನ್ ದಿ ಥರ್ಡ್ ಕೇಸಸ್ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೇ ಪಾಸಿಬಲ್ ಕೇಸಸ್ ಇಲ್ಲ. ಇನ್ ದ್ಯಾಟ್ ಕೇಸ್ ಎಂಟಿ ಅರೇ. ಆ್ಯಂಡ್ ಇನ್ ದ example 3 we have all the zeros, so output will 0 only. Sum of the zeros will be 0 only. So basically we want this pairs in such a way that sum of 0 will be 0 like that. So triplet sums na return ಮಾಡಬೇಕು. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಯಾ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ. ಸೊ ಡೈರೆಕ್ಟ್ಲಿ ಆಪ್ಟಿಮಲ್ ಅಪ್ರೋಚ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ಆಪ್ಟಿಮಲ್ ಅಪ್ರೋಚ್ ಇಸ್ 2 ಅಪ್ರೋಚ್. ಬ್ರೂಟ್ ಫೋರ್ಸ್ ಅಪ್ರೋಚ್ ಇದೆ, ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ 3 to 4 ಇನ್ನರ್ ಲೂಪ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಫಾರ್ಮೇಷನಲ್ಲಿ ಯೂಸ್ ಮಾಡಬೇಕು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಆಪ್ಟಿಮಲ್ ಅಪ್ರೋಚೇ ಈಸಿ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಆಪ್ಟಿಮಲ್ ಅಪ್ರೋಚ್. ಸೊ ಫಸ್ಟ್ ಸ್ಟೆಪ್ ಇವ್ರು ಕೊಟ್ಟಿರುವಂಥ ಎಕ್ಸಾಂಪಲ್ ಆ್ಯಸ್ ಇಟ್ ಈಸ್ ಹಾಗೆ ಇಲ್ಲಿ ಬರ್ತಿದ್ದೀನಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಇನ್ ದ ಫಸ್ಟ್ ಸ್ಟೆಪ್. ಐ ಆಮ್ ಗೋಯಿಂಗ್ ಟು ಕನ್ವರ್ಟ್, ದಟ್ ಈಸ್ ಸಾರ್ಟಿಂಗ್ ಮಾಡ್ತೀನಿ. Sorting in the array. I am going to arrange the each numbers in the ascending order. So ಇವಾಗ ಸಾರ್ಟಿಂಗ್ ಮಾಡಿದೆ. ಸಾರ್ಟಿಂಗ್ ರಿಸಲ್ಟ್ ನೋಡಿ, -4 -1 -1 0 1 ಆ್ಯಂಡ್ ದ 2. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದೆ, ಸಾರ್ಟಿಂಗ್ ಮಾಡಿದೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್ ದಿ 3 ವೇರಿಯೇಬಲ್ಸ್ ಕಾಲ್ಡ್ ದಿ ಲೋ. ದಿಸ್ ಒನ್ initially I am going to initiate as a high. Now I am going to initiate the other 2 variables. One is low and another one is high. So yeah, low after the I plus 1. So high will be the last index. So last element, that is nums -1, that is len of nums -1, the last value. So high ಇಲ್ಲಿ initialization ಮಾಡಿದ್ದೀನಿ, ಇಲ್ಲಿ low. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಅವ್ರು ಕೊಟ್ಟಿರೋಂಥ ಕಂಡೀಷನ್ ಏನು, ಐ ಪ್ಲಸ್ ಲೋ ಪ್ಲಸ್ ದೆನ್ ದಿಸ್ ಹೈ ವಿಲ್ ಈಕ್ವಲ್ಸ್ ಟು 0 ಬರುವಂಥ ಟ್ರಿಪ್ಲೆಟ್ಸ್ನ ರಿಟರ್ನ್ ಮಾಡಿ. ಸೊ ಟ್ರಿಪ್ಲೆಟ್ ಯಾವುದು ಅಂತ ಲಿಸ್ಟ್ ಆರ್ಡರಲ್ಲಿ ರಿಟರ್ನ್ ಮಾಡಿ ಅಂತ ಅವ್ರು ಕೊಟ್ಟಿರೋಂಥ ಕಂಡೀಷನ್. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್, ಚೆಕ್ ದ ಪೇರ್ಸ್ ವಿಚ್ ಸಮ್ ಈಸ್ ಈಕ್ವಲ್ಸ್ ಟು 0 ಅಂತ ಈ ಫಾರ್ಮುಲಾ ಬರುವಂಥ ಕಂಡೀಷನ್ನ ಚೆಕ್ ಮಾಡ್ತೇನೆ. So initially I plus low plus then I again. ಇದು 0ಗೆ ಈಕ್ವಲ್ ಆಗುತ್ತಾ? ನೋ, 0ಗೆ ಈಕ್ವಲ್ ಆಗಲ್ಲ. ಈ ಕಂಡೀಷನ್ ಈಕ್ವಲ್ ಆಗಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಇವಾಗ, ಸೊ ವಾಟ್ಸ್ ದ ವ್ಯಾಲ್ಯೂ, -4 -1 ಆ್ಯಂಡ್ ದ 2 +2, ರೈಟ್? ವಾಟ್ಸ್ ದ ಔಟ್ಪುಟ್, -5 +2. ಸೊ ಔಟ್ಪುಟ್ ವಿಲ್ ಬಿ -3. So I am going to move forward the high pointer. So this high I will keep here only. Now I am going to move this one. So one step backward ಮಾಡ್ತೀನಿ. So high ಇಲ್ಲಿದೆ. Now I am going to check the condition. Yeah, -4 and the -1 ಈಕ್ವಲ್ ಆಗುತ್ತಾ 0ಗೆ? ಆಗಲ್ಲ. Now I am going to move forward the condition at ಹೈ ಇಲ್ಲಾಗುತ್ತೆ. ಸೊ -4 -1 0 ಆಗುತ್ತಾ? ಸೊ ಈ ಕಂಡೀಷನ್ ಫೇಲ್ಯೂರ್ ಆಗಲ್ಲ. ಸೊ ನಾವು ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್ ದ ಐ. ಸೊ ಈ ಪಾಸಿಬಲ್ ಕೇಸಸ್ಸು ಆಗಲ್ಲ. ಈ ಎಲ್ಲ ಪಾಸಿಬಲ್ನ ಚೆಕ್ ಮಾಡುತ್ತೆ. ಸೊ ಐ ಯಾವ ಪಾಸಿಬಲ್ ಕೇಸಸ್ಸಲ್ಲೂ 0 ಬರೋದಿಲ್ಲ. ಆವಾಗ ಏನು ಮಾಡ್ತೀನಿ ಅಂದರೆ ಐನ ಇಂಕ್ರಿಮೆಂಟ್ ಮಾಡ್ತೀನಿ. ಸೊ ಐ ನೆಕ್ಸ್ಟ್ ಪೊಸಿಷನ್ಗೆ ಬರುತ್ತೆ. ಸೊ ಐ ಇವಾಗ ಇಲ್ಲಿದೆ. ಇವಾಗ ನಾನು ಏನು ಮಾಡ್ತೀನಿ,
ಐ ಇಲ್ಲಿದ್ರೆ ಅದರ ನೆಕ್ಸ್ಟ್ ಪಾಯಿಂಟರಲ್ಲಿ ಲೋ ಇರುತ್ತೆ. ಆ್ಯಸ್ ಯೂಶುವಲ್ ದಿ ಲಾಸ್ಟ್ ಪಾಯಿಂಟರಲ್ಲಿ ಹೈ ಇರುತ್ತೆ, ಹೈ ಲೋ ಆ್ಯಂಡ್ ದ ಹೈ, ದಟ್ ಈಸ್ ಲೋಯೆಸ್ಟ್ ಆ್ಯಂಡ್ ದಿ ಹೈಯೆಸ್ಟ್ ಅಂತ ಇದು ಪಾಯಿಂಟರ್ಸ್. ನೆಕ್ಸ್ಟು ಚೆಕ್ ಮಾಡ್ತೀನಿ. -1 +2 = 0ನಾ? Yes, equals to 0. Now I'm going to return the condition -1 and the 2. ಇದು ಒಂದು ಕಂಡೀಷನ್ ಸಕ್ಸಸ್ಫುಲಿ ಮೀಟ್ ಆಗಿದೆ. Now I'm going to move forward the low and the high, that is low ಇವಾಗ ಇಲ್ಲಿರುತ್ತೆ, low, then high ಇವಾಗ ಇಲ್ಲಿರುತ್ತೆ. Yeah, now I'm going to check -1 0 and the 1, -1 0 and the +1. Yeah, sum equals to 0. This condition also satisfied. So ಇದನ್ನು ಅಪೆಂಡ್ ಮಾಡ್ತೀನಿ ಆನ್ಸರ್ ಲಿಸ್ಟಿಗೆ. Now I'm going to move forward. So in the same kind, so I and the low ಎರಡು ಸೇಮ್ ಪಾಯಿಂಟರ್ ಬರುತ್ತೆ. This is the stopping condition. Now I'm going to check the condition by incrementing the high. So I ಇವಾಗ ಇಲ್ಲಿದೆ. ಈಗ ಲೋ ಎಲ್ಲಿದೆ? ಇಲ್ಲಿದೆ. ಐ ಮುಂದೆ ಇರುವಂಥ ಎಲಿಮೆಂಟ್ನ ಲೋ ಅಂತ ಕರಿತೀನಿ. ದೆನ್ ಐ ಎಸ್ಟ್ ಎಲಿಮೆಂಟ್ ಈಸ್ ಆ್ಯಸ್ ಯೂಶುವಲ್ ಸೇಮ್. ಸೊ -1 ಆಲ್ರೆಡಿ ಕಂಡೀಷನಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಡ್ಯೂಪ್ಲಿಕೇಶನ್ ರಿಮೂವ್ ಮಾಡಬೇಕು ಅಂತಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಇನ್ಕ್ಲೂಡ್ ದಿಸ್ -1 ಎಗೇನ್. ಸೊ ಐ ಮೂವ್ ಫಾರ್ವರ್ಡ್ ಆಯಿತು. ಐ ಇವಾಗ ಮೂವ್ ಫಾರ್ವರ್ಡ್, ಡೈರೆಕ್ಟಾಗಿ ಐ ಮೂವ್ ಫಾರ್ವರ್ಡ್ ಆದರೆ ಲೋ ಇಲ್ಲಾಗುತ್ತೆ. ವೆನ್ ವಿ ಹ್ಯಾವ್ ದಿ ಪಾಸಿಟಿವ್ ವ್ಯಾಲ್ಯೂಸ್, so plus and minus cancellation ಆಗಲ್ಲ. So we are no need to compare this positive value of all the positive values ಇದ್ರೆ. At this condition I am going to break the loop. So ಈ ವ್ಯಾಲ್ಯೂಸ್ ಚೆಕ್ ಮಾಡಿದ್ರು ಒಂದೇ ಬಿಟ್ಟರು ಒಂದೇ. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ ಇದ್ದರೆ ಕ್ಯಾನ್ಸಲೇಷನ್ ಆಗಿ 0 ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲ ಅಂದರೆ ಈ ಕಂಪ್ಲೀಟ್ ರೈಟ್ ಸೈಡ್ ಇರುವಂಥ ಪಾಸಿಟಿವ್ ವ್ಯಾಲ್ಯೂಸ್ ಬಂದರೆ ನಾವು ಐ ಆಮ್ ಗೋಯಿಂಗ್ ಟು ಬ್ರೇಕ್ ದ ಲೂಪ್. ಸೊ ಇದು ಇಂಪ್ಲಿಮೆಂಟೇಷನ್, ದಟ್ ಈಸ್ ಪೈಥಾನ್ ಕೋಡ್ ಹೇಗೆ ಬರಿಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಕೋಡ್ ಈಸ್ ಆಲ್ಸೋ ಸಿಂಪಲ್. ಕೋಡು ತುಂಬ ಸಿಂಪಲ್ ಆಗಿದೆ, ಬಟ್ ಸ್ವಲ್ಪ ಲೆಂತಿ ಆಗಿದೆ ಅಷ್ಟೇ. ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಾರ್ಟ್, ರೈಟ್? ಸೊ nums.sort ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಯೂಸ್. ಸೊ ಸಾರ್ಟಿಂಗ್ ಈಗ ಎನ್ ಲಾಗ್ ಆ್ಯಂಡ್ ಟೈಮ್ ಕಾಂಪ್ಲೆಕ್ಸಿಟಿ ತೊಗೊಂಡ್ರೂ ಕೂಡ ನಾನು ಸಾರ್ಟ್ ಮಾಡಿಲ್ಲ ಅಂದರೆ ನನಗೆ ಸ್ಪೆಸಿಫಿಕ್ ಮೆಥಡ್ನ ಆ್ಯಕ್ಸೆಸ್ ಮಾಡೋದಕ್ಕೆ ಆಗಲ್ಲ. ಸೊ ಸಾರ್ಟಿಂಗ್ ಯೂಸ್ ಮಾಡಿದ್ದೀನಿ. ನಮ್ಮ ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್ ದಿ ಎನ್ ಟು ಕ್ಯಾಲ್ಕುಲೇಟ್ ದಿ ಲೆನ್ ಆಫ್ ದಿ ನಮ್ಸ್ ಫಾರ್ ಯೂಸಿಂಗ್ ಲೂಪ್ಸ್. ನಾವು ಟು ಸ್ಟೋರ್ ದಿ ಆನ್ಸರ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದಿ ಆನ್ಸರ್ ಅರೇ or the list. Now I am going to iterate or traverse the loop for I in range of n. We have the conditions if nums only positive values ಬಂದರೆ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ನಲ್ಲ. if nums of I is greater than 0 ಇದ್ದರೆ ಆ ಕಂಡೀಷನಲ್ಲಿ ನೀವೇನು ಮಾಡ್ತೀರಾ, ಕಂಪ್ಲೀಟ್ಲಿ ಬ್ರೇಕ್ ಮಾಡ್ತೀರಾ. ಸೊ ಪಾಸಿಟಿವ್ ಸೈಡ್ ಇರೋ ನಂಬರ್ನ ಚೆಕ್ ಮಾಡೋಕ್ಕೆ ಹೋಗಲ್ಲ. ಇನ್ ಅನದರ್ ಸಿನಾರಿಯೋ, ಇಫ್ ಐ ಗ್ರೇಟರ್ ದೆನ್ 0, ಐ ಗ್ರೇಟರ್ ದೆನ್ 0 ಆ್ಯಂಡ್ ನಮ್ಸ್ ಆಫ್ ಐ ಈಕ್ವಲ್ಸ್ ಟು ಪ್ರೀವಿಯಸ್, ದಟ್ ಈಸ್ -1 ಕಂಡೀಷನ್ ಇದ್ದಾಗ ನಾನು ಸೇಮ್ ಕಂಡೀಷನ್ ಇದೆ ಅಂತ ನಾನು ಸ್ಕಿಪ್ ಮಾಡಿದ್ನಲ್ಲ, ದಟ್ ಈಸ್ ಐನ ಇಂಕ್ರಿಮೆಂಟ್ ಮಾಡಿದ್ನಲ್ಲ. ಸೊ ಐ -1 ಎರಡು ಇಟ್ರೇಷನ್ ಐ ಸೇಮ್ ಈಕ್ವಲ್ ಇದ್ದರೆ ಆಲ್ರೆಡಿ ಕಂಪೇರ್ ಮಾಡಿರ್ತೀವಿ, ಬಟ್ ಸೇಮ್ ವ್ಯಾಲ್ಯೂ ಕಂಪೇರ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಸೊ ಡ್ಯೂಪ್ಲಿಕೇಶನ್ ಏನು ಅಲೋ ಮಾಡಲ್ಲ. ನಾವು ಐ ಆಮ್ ಗೋಯಿಂಗ್ ಟು ಸ್ಕಿಪ್ ದಿ ಕರೆಂಟ್ ಇಟ್ರೇಷನ್ ಆ್ಯಂಡ್ ಮೂವ್ ಫಾರ್ವರ್ಡ್ಗೆ ಯಾವುದನ್ನು ಯೂಸ್ ಮಾಡಬೇಕು, ಕಂಟಿನ್ಯೂ ಯೂಸ್ ಮಾಡಬೇಕು. ಕಂಟಿನ್ಯೂ ಈಸ್ ಗೋಯಿಂಗ್ ಟು ಸ್ಕಿಪ್ ದಿ ಕರೆಂಟ್ ಇಟ್ರೇಷನ್ ಆ್ಯಂಡ್ ಮೂವ್ ಫಾರ್ವರ್ಡ್. ಇನ್ ದ್ಯಾಟ್ ಸಿನಾರಿಯೋ ಐ ಆಮ್ ಗೋಯಿಂಗ್ ಟು ಸ್ಕಿಪ್ ಕರೆಂಟ್ ಇಟ್ರೇಷನ್ ಸ್ಕಿಪ್ ಮಾಡಿದ ಮೇಲೆ ಐ ಆಮ್ ಗೋಯಿಂಗ್ ಟು ಇಂಕ್ರಿಮೆಂಟ್ ದಿ ಲೋ, ರೈಟ್? ಸೊ ಲೋ ಇರೋದು ಐಗಿನ 1+ ಮುಂದೆ ಇರುತ್ತೆ. ಸೊ ಲೋ ಈಸ್ ಈಕ್ವಲ್ಸ್ ಟು ಐ +1. ಇದನ್ನು ನೆನ್ಪಿಟ್ಕೊಡಿ ಯಾವಾಗಲೂ. ನಾನು ಅದು ಯಾವ ರೀತಿ ಯೂಸ್ ಮಾಡ್ತಿದ್ದೆ, ಲೋ ಐಗಿನ 1 ಪಾಯಿಂಟರ್ ಮುಂದೆ. ದೆನ್ ಹೈ ಎಲ್ಲಿ ಡಿಫೈನ್ ಮಾಡಿದ್ದೆ, ದಿ ಲಾಸ್ಟ್ ಲೆನ್ ಆಫ್ ದಿ ನಂಬರ್ -1. ಸೊ ಲೆನ್ ಆಫ್ ದಿ ನಂಬರ್ ಆಲ್ರೆಡಿ ಎನ್ ಅಂತ ಡಿಫೈನ್ ಮಾಡಿದೆ. ಸೊ n-1 ಅಂತ ಡಿಫೈನ್ ಮಾಡ್ತೀನಿ. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ವೈಲ್ ಎಲ್ಲಿವರೆಗೂ ರನ್ ಆಗುತ್ತೆ, ವೈಲ್ ಲೋ ಲೆಸ್ ದ್ಯಾನ್ ಹೈ ಇರೋವರೆಗೂ. ದಟ್ ಈಸ್ ದ ಬ್ರೇಕಿಂಗ್ ಕಂಡೀಷನ್ ಆಫ್ ದಿ ಲೂಪ್.
Now I'm going to initiate the sum to calculate the nums of I plus nums of j, not j, nums of I, then low, ದೆನ್ ಅವ್ರು ಕೊಟ್ಟಿರೋದು ಐ ಜೆ ಕೆ ಅಂತ ಕೊಟ್ಟಿದ್ದಾರೆ, ನಾನು ಐ ಲೋ ಆ್ಯಂಡ್ ದಿ ಹೈ ಅಂತ ತೊಗೊಂಡಿದ್ದೀನಿ, ಲೋಯೆಸ್ಟ್ ಆ್ಯಂಡ್ ದಿ ಹೈಯೆಸ್ಟ್ ಪಾಯಿಂಟರ್ ಅಂತ ತೊಗೊಂಡಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಆಲ್ಸೋ, ನೋ ಪ್ರಾಬ್ಲಮ್ ಬೈ ಕನ್ಸಿಡರಿಂಗ್. ದೆನ್ ಐ ಆಮ್ ಗೋಯಿಂಗ್ ಟು ಚೆಕ್ ಕಂಡೀಷನ್ ಇಫ್ ಸಮ್ ಗ್ರೇಟರ್ ದೆನ್ 0 ಆರ್ ನಾಟ್ ಗ್ರೇಟರ್ ದೆನ್, ಫಸ್ಟ್ ಐ ಆಮ್ ಗೋಯಿಂಗ್ ಟು ಈಕ್ವಲ್ಸ್ ಟು 0, ಟ್ರೂ ಕಂಡೀಷನ್ ಇದ್ದರೆ ಏನಾಗುತ್ತೆ ಅಂತ ಬರೀತೀನಿ. ಇಫ್ ಸಮ್ ಈಕ್ವಲ್ಸ್ ಟು 0 ಇದ್ದರೆ ಆ ಕೇಸಲ್ಲಿ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಅಪೆಂಡ್ ದೋಸ್ ವ್ಯಾಲ್ಯೂಸ್, ಇಂಡಿವಿಜುವಲ್ ವ್ಯಾಲ್ಯೂಸ್. ಸೊ ಆನ್ಸರ್ ಅರೇ ಅಂತ ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೆ ಅಪೆಂಡ್ ಮಾಡ್ತೀನಿ ಯೂಸಿಂಗ್ ಅಪೆಂಡ್ ವ್ಯಾಲ್ಯೂಸ್. ಯಾವ ರೀತಿ ಅಪೆಂಡ್ ಮಾಡಬೇಕು, ಸೊ ಲಿಸ್ಟ್ ಥರ ಇರಬೇಕು. ಸೊ ನಮ್ಸ್ ಆಫ್ ಐ ಕಾಮ ನಮ್ಸ್ ಆಫ್ ಲೋ ಕಾಮ ನಮ್ಸ್ ಆಫ್ ಹೈ ಅಗೇನ್. ಸೊ ಈ ರೀತಿ ಅಪೆಂಡ್, ಯಾ ಈ ರೀತಿ ಇಂಡಿವಿಜುವಲ್ ವ್ಯಾಲ್ಯೂಸ್ನ ಅಪೆಂಡ್ ಮಾಡಿದೆ. ಸೊ ಹಿಯರ್ the individual values that you are going to use, not the indexes, right? So the parenthesis bracket I'm going to use here. Yeah, parenthesis bracket ನ ಯೂಸ್ ಮಾಡಿ. ನೀವು ಸ್ಕ್ವೇರ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಿದರೆ ಆ್ಯಕ್ಚುಯಲ್ ದಿಸ್ ಒನ್ ಇಂಡೆಕ್ಸಸ್ ಪ್ರಿಂಟ್ ಆಗುತ್ತೆ. ನನಗೆ ಇಂಡೆಕ್ಸಸ್ ಬೇಡ, ಇಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂಸೇ ಬೇಕು. ಸೊ ಮೈನರ್ ಮಿಸ್ಟೇಕ್ಸ್ ಬಿಗ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಕೇರ್ಫುಲಿ ಕೋಡ್ನ ಬರೀರಿ. Here at the same time I'm going to close this bracket, right? Yeah, now at this position if sum find out ಆದರೆ I'm going to ಲೋನ ಮುಂದೆ ಫಾರ್ವರ್ಡ್ ಮೂವ್ ಮಾಡಬೇಕಲ್ಲ. ಸೊ ಲೋ ಈಸ್ ಈಕ್ವಲ್ಸ್ ಟು ಪ್ಲಸ್ ಈಸ್ ಈಕ್ವಲ್ಸ್ ಟು 1 ಆ್ಯಂಡ್ ಹೈನ ಬ್ಯಾಕ್ವರ್ಡ್ ಮೂವ್ ಮಾಡಬೇಕು, ಮೈನಸ್ ಈಸ್ ಈಕ್ವಲ್ಸ್ ಟು 1. ನೌ ಐ ಆಮ್ ಗೋಯಿಂಗ್ ಟು ಚೆಕ್ ದ ರಿಮೈನಿಂಗ್ ಡ್ಯೂಪ್ಲಿಕೇಶನ್ ಇನ್ ದಿ ವ್ಯಾಲ್ಯೂ ಇಟ್ ಸೆಲ್ಫ್. ಸೊ ವೈಲ್ ಸೊ ಲೋ ಆ್ಯಂಡ್ ಹೈ ಪಾಯಿಂಟರ್ ಏನಾದರೂ ಡ್ಯೂಪ್ಲಿಕೇಶನ್ ಆಲ್ರೆಡಿ ರಿಮೂವ್ ಮಾಡಬೇಕಲ್ಲ, ಡ್ಯೂಪ್ಲಿಕೇಟ್ ಆಲ್ರೆಡಿ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ಕೊಂತೆ. ಸೊ ನಮ್ಸ್ ಆಫ್ ಲೋ ಈಸ್ ಈಕ್ವಲ್ಸ್ ಟು ದಿ ನಮ್ಸ್ ಆಫ್ ಲೋ ಪ್ರೀವಿಯಸ್ ಒನ್. ಸೊ ಲೋ ಮೈನಸ್ 1 ಆಲ್ರೆಡಿ ವ್ಯಾಲ್ಯೂ ಕಂಪೇರ್ ಮಾಡಿದರೆ ಗೋಯಿಂಗ್ ಟು ಸ್ಕಿಪ್ ದಿ ಲೋ ವ್ಯಾಲ್ಯೂ. ಸೊ ಮೂವ್ ಫಾರ್ವರ್ಡ್. ಸೊ ನನ್ನಲ್ಲಿ ಸೇಮ್ ವ್ಯಾಲ್ಯೂ -1 ಬಂದಾಗ ಸ್ಕಿಪ್ ಮಾಡಿದೆ ಅಲ್ಲ, ಐನ ಮುಂದೆ ಮಾಡಿದೆ. ಸೇಮ್ ಲೈಕ್ while low less than high and nums of not low, here the high, right? Yeah, nums of I equals to nums of the next element, that is the ulta cases alva. So I plus 1 ಬರಿಬೇಕಿಲ್ಲಿ, ನಾಟ್ -1. ಇದು ಬ್ಯಾಕ್ವರ್ಡ್ ಮೂವ್ ಆಗ್ತಾ ಇದ್ದಿಲ್ಲ. ಸೊ ಐ ಮೈನಸ್ ಈಸ್ ಈಕ್ವಲ್ಸ್ ಟು 1. ನಾವು ಇನ್ ದ ಎಲಿಫ್ ಕಂಡೀಷನ್ ಐ ಆಮ್ ಗೋಯಿಂಗ್ ಟು ರಿಟರ್ನ್ ಇಫ್ ಎಲಿಫ್ ಸಮ್ ಲೆಸ್ ದ್ಯಾನ್ 0 ಆದರೆ ನಾವು ಐ ಆಮ್ ಗೋಯಿಂಗ್ ಟು ಇಂಕ್ರಿಮೆಂಟ್ ದಿ ಲೋ ಪ್ಲಸ್ ಈಸ್ ಈಕ್ವಲ್ಸ್ ಟು 1. ಲೋನ ಇಂಕ್ರಿಮೆಂಟ್ ಮಾಡ್ತೀನಿ, ಅದರ್ವೈಸ್ going to increment the I. ಸೊ ಹೈನ ಯಾವಾಗ ಡಿಕ್ರಿಮೆಂಟ್ ಮಾಡ್ತೀನಿ, ಸೊ ರೈಟ್ ಸೈಡ್ ಆಬ್ವಿಯಸ್ಲಿ ಸಾರ್ಟ್ ಮಾಡಿದಾಗೆ ಗ್ರೇಟರ್ ವ್ಯಾಲ್ಯೂಸ್ ಇರುತ್ತೆ. ಸೊ ಸಮ್ಮು ಲೆಸ್ ದೆನ್ 0ಗಿನ ಕಡಿಮೆ ಇದ್ದರೆ ಲೋನ ಇಂಕ್ರಿಮೆಂಟ್ ಮಾಡ್ತೀನಿ, 0ಗಿನ ಜಾಸ್ತಿ ಇದ್ದರೆ ಹೈನ ಇಂಕ್ರಿಮೆಂಟ್ ಮಾಡ್ತೀನಿ. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದು ಒಂದು ಕಂಡೀಷನ್ ಹೇಳೋದು ಮರ್ತೋಗ್ಬಿಟ್ಟೆ. ಸೊ ಇಲ್ಲಿ ಕ್ಲಿಯರಾಗಿ ತಿಳ್ಕೊಳ್ಳಿ.
ಲೋ ಯಾವಾಗ ಇಂಕ್ರಿಮೆಂಟ್ ಮಾಡ್ತೀನಿ ಅಂದರೆ ವೈಲ್ ಸಮ್ ಲೆಸ್ ದ್ಯಾನ್ 0 ಇದ್ದಾಗ. ಹೈನ ಯಾವಾಗ ನಾ ಇಂಕ್ರಿಮೆಂಟ್ ಅಂದರೆ ಬ್ಯಾಕ್ವರ್ಡ್ ಮೂವ್ ಮಾಡ್ತೀನಿ ಅಂದರೆ ವೈಲ್ ಸಮ್ ಗ್ರೇಟರ್ ದೆನ್ 0 ಇದ್ದಾಗ. ಆಬ್ವಿಯಸ್ಲಿ ಸಾರ್ಟ್ ಮಾಡಿದಾಗ ರೈಟ್ ಸೈಡೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇರುತ್ತೆ, ಲೆಫ್ಟ್ ಸೈಡೆಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಇರುತ್ತೆ, ಅಂದರೆ ಸ್ಮಾಲರ್ ವ್ಯಾಲ್ಯೂಸ್ ಆ್ಯಂಡ್ ದ ಗ್ರೇಟರ್ ವ್ಯಾಲ್ಯೂಸ್. ಇಯರ್ ಐ ಆಮ್ ಗೋಯಿಂಗ್ ಟು ಆಲ್ ದ ಕಂಡೀಷನ್ಸ್ ರಿಟರ್ನ್ ಮಾಡಿದ್ದೀನಿ. ನಾವು ಐ ಆಮ್ ಗೋಯಿಂಗ್ ಟು ರಿಟರ್ನ್ ದ ಆನ್ಸರ್, ರೈಟ್. ಆನ್ಸರ್ ಎಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ ಅದೇ ಲೂಪಲ್ಲಿ ರಿಟರ್ನ್ ಮಾಡಬೇಕು. ರಿಟರ್ನ್ ಆನ್ಸರ್. ನಾವು ಐ ಆಮ್ ಗೋಯಿಂಗ್ ಟು ರನ್ ದಿಸ್. In this line, that is answer dot append nums of I and nums of low and the nums of I if sum is equals to 0. ಈ ಪರ್ಟಿಕ್ಯುಲರ್ ಲೈನಲ್ಲಿ ಇದು ಫಸ್ಟ್ ಬರ್ತಿದ್ನಲ್ಲ ಕೋಡ್, ದಟ್ ಈಸ್ ಪ್ಯಾರಂಥಿಸಿಸ್ ಯೂಸ್ ಮಾಡಿದ್ರೆ ರಾಂಗ್ ಆಗುತ್ತೆ, ಬಿಕಾಸ್ ಪ್ಯಾರಂಥಿಸಿಸ್ ಇಟ್ಸ್ ಮೆಂಟ್ ಫಾರ್ ದಿ ಟಪಲ್ ವ್ಯಾಲ್ಯೂ ಆಗುತ್ತೆ. ಸೊ ಇಯರ್ ದ ಲಿಸ್ಟ್ ಆಫ್ ವ್ಯಾಲ್ಯೂಸ್ ದೇ ಮೆನ್ಷನ್, ಸೊ ಟಪಲ್ ಫಾರ್ ಪ್ಯಾರಂಥಿಸಿಸ್ ಆ್ಯಂಡ್ ದ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಫಾರ್ ದ ಲಿಸ್ಟ್. ಸೊ ಫಸ್ಟ್ ಯೂಸ್ ಮಾಡಿರೋದು ಇಲ್ಲಿ ಮಿಸ್ಟೇಕ್ಸ್ ಇದೆ, ಸೊ ಅದೊಂದು ಫಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಪ್ಯಾರಂಥಿಸಿಸ್ ಯೂಸ್ ಮಾಡಿದೆ, ಜಸ್ಟ್ ಫ್ಲವರ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಿ, ದಟ್ಸ್ ಇಟ್. ಲೆಟ್ ಮಿ ಸಬ್ಮಿಟ್ ದಿಸ್ ಕ್ವೆಶನ್. All the test cases are accepted. When it comes to the time and the space complexity, time we have order of n square. Why? Because I have the while loop and the for loop, and I am going to traverse the list at comparing the values at every time. Also sorting use ಮಾಡಿರೋದ್ರಿಂದ order of n log n time complexity ಬರುತ್ತೆ. So order of n square is in the worst case and the best case, so I'm considering. When it comes to the space complexity, we have order of n itself. Why? I'm going to initiate this answer and calculate the length of the nums. So let me run this, how it's going to work, whether accepted or not. It's accepted. Thank you. ಸ್ವಲ್ಪ ಲೆಂತಿ ಇದೆ ಕೋಡು, ಜಸ್ಟ್ 2-3 ಟೈಮ್ಸ್ ವಾಚ್ ಮಾಡಿ ಆ್ಯಂಡ್ ಲಾಜಿಕ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ, ಅರ್ಥ ಆಗುತ್ತೆ. ಕೋಡ್ ಲೆಂತ್ ಇದೆ, ಬಟ್ ಕಾನ್ಸೆಪ್ಟ್ಸ್ ಇಸ್ ವೆರಿ ಕ್ಲಿಯರ್. Thank you. Stay consistent.